ನಮಸ್ತೆ. ಏನ್ ಮಾಡ್ತಿದ್ರೆ? ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗ. ಎಲ್ಲರನ್ನು ಮಾತಾಡ್ಸ್ಕೊ ಬರ್ಬೇಕು. ನಾನು ಒಬ್ಬರನ್ನ ಬಿಟ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಫುಲ್ ಫ್ಯಾಮಿಲಿ. ಇಷ್ಟು ಜನ ಮಕ್ಕಳು ಏನ್ ನೆನ್ಪಾಗತ್ತೆ ಅಂದ್ರೆ ಮೋಸ್ಟ್ ನಮ್ಮ ಊರಲ್ಲಿ ಏನ್ ನೆನ್ಪಾಗತ್ತೆ ಅಂದ್ರೆ ನಾವು ಆಡ್ ಬೆಳ್ದಿದ್ ನೆನ್ಪಾಗತ್ತೆ. ಹಾ ಕರೆಕ್ಟ್. ಇವಾಗ ನಮ್ಮ ಮನೇಲಿ ಇಷ್ಟೊಂದು ಸ್ನ್ಯಾಕ್ಸ್ ಟೈಮ್ ಆ್ಯಂಡ್ ಬ್ಲ್ಯಾಕ್ ಟೀ. ನಾನು ಇಷ್ಟೆಲ್ಲ ತಿಂದು ಟೀ ಕುಡಿತೀನಿ ಇವಾಗ. ಲೇ ಸಗಿ ಯಾಕೋ ನಡಿ. ಇಷ್ಟಿದೆ ಚೆನ್ನಾದ. ನಮ್ಮ ಮನೆ ಲಿಟಲ್ ಆಗಿರ್ಬೋದು, ಬಟ್ ನಮ್ಮ ಮನಸ್ಸು ದೊಡ್ಡದು. ಇಷ್ಟೊಂದು ದೊಡ್ಡ ಇರ್ಬೇಕು ಮನಸ್ಸು. ನಮಸ್ತೆ. ಹೆಲೋ ಬಿಸಿ ಪೀಪಲ್, ಎಲ್ಲರಿಗೂ ನಮಸ್ತೆ. ದಿಸ್ ಈಸ್ ಮೈ ಲಿಟಲ್ ಹೌಸ್. ಸೊ ಬನ್ನಿ. ನಮ್ಮಪ್ಪ ಇಲ್ಲ, ನಮ್ಮಪ್ಪ ಆಚೆ ಹೋಗಿದ್ದಾರೆ. ನಮ್ಮಮ್ಮ, ಇದ್ ನಮ್ ಮನೆ, ಚಿಕ್ಕದು ಪುಟ್ಟು ಮನೆ ನಮ್ದು. ಬನ್ನಿ ಇಲ್ಲಿ. ನಮ್ಮಪ್ಪ ಚೆನ್ನಾಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗ. ಚೆನ್ನಾಗಿದ್ದೀರಾ? ಹ ಬನ್ನಿ. ಅದ್ಕೆ ನಮ್ಮ ಅದ್ಕೆ ಮಾತಾಡ್ಸಿಲ್ಲ ಯಾರು, ನನ್ನ ಮರ್ತ್ಬಿಟ್ಟವ್ರೆಲ್ಲರೂ. 4 ವರ್ಷ ಆಯ್ತು ಊರಿಗೆ ಬಂದು, ಅದಕ್ಕೆ ಮರ್ತೋಗ್ಬಿಟ್ಟವ್ರೆಲ್ಲರೂ. ಬನ್ನಿ. ಇದು ಇದು ನಮ್ಮ ಅದ್ಕೆ, ಇದು ಅಣ್ಣ, ದೊಡ್ಡಣ್ಣ. ಅದು ನನ್ ತಮ್ಮ. ಬಾರೋ. ಇದು ನಮ್ಮ ಆಚೆಲಿ. ನಾನು ಇಷ್ಟಿದ್ದೆ, ಇದು ನನ್ ತಮ್ಮ. ಬನ್ನಿ ಕರಿಯಲ್ಲ. ನಾನು ಬಂದಾಗ ಫಸ್ಟ್ ಇಷ್ಟೇ ಚಿಕ್ಕದಿತ್ತು ಆಯ್ತಾ, ಇಷ್ಟು ದೊಡ್ಡದು ಬೆಳೆದ್ಬಿಟ್ಟೈತೆ. ಏನಪ್ಪಾ ಇಷ್ಟೇ ಇತ್ತಲ್ಲ, ನಾನು ಫಸ್ಟ್ ಇದ್ದಾಗ ಚಿಕ್ಕದಿತ್ತು, ಇಷ್ಟು ದೊಡ್ಡ ಬೆಳೆದ್ಬಿಟ್ಟೈತೆ. ಸೊ ಇವಾಗ ನಾವು ಫಂಕ್ಷನ್ ಮಾಡ್ತಾ ಇದೀವಿ, ದೊಡ್ಡ ಫಂಕ್ಷನ್ ಮಾಡ್ತಾ ಇದೀವಿ. ಓಕೆನಾ? ಇದು ನಮ್ಮ ಅಜ್ಜಿ, ತುಂಬಾ ಇಷ್ಟ ನನ್ಗೆ. ನಮ್ಮ ಅಜ್ಜ ಇದ್ದಿದ್ರೆ ತೋರಿಸ್ತಿದೆ, ಬಟ್ ನಮ್ಮ ಅಜ್ಜ ಇವಾಗಿಲ್ಲ. ನಂಗೆ ನಮ್ಮ ಅಜ್ಜಿ ಅಜ್ಜ ಅಂದ್ರೆ ತುಂಬಾ ಇಷ್ಟ. ಅಂಡ್ ನಂದು ಬಿಗ್ ಫ್ಯಾಮಿಲಿ. ಟುಡೇ ಎಲ್ಲರೂ ಬರ್ತಾರೆ, ಮತ್ತೆ ನಾಳೆ ಕೂಡ ಬರ್ತಾರೆ. ತೋರಿಸ್ತೀನಿ ಎಲ್ಲರನ್ನು ಕೂಡ, ಆಯ್ತಾ? ನಮ್ಮ ಅಕ್ಕ ಇದ್ದಂಗೆ ಅವಳೆ ಸುಜಾ. ಬಾಮ. ಇದನ್ನು ನಮ್ಮ. ಸೊ ಫುಲ್ ಒಂದು ಬಿಗ್ ಫಂಕ್ಷನ್ ಇದೆ, ನಾನು ತೋರಿಸ್ತೀನಿ ಆಯ್ತಾ ನಿಮ್ಗೆ. ಅಲ್ಲಿ ನೋಡೆ, ಹೈ ಲಿಟಲ್ ಗರ್ಲ್. ಚೆನ್ನಾಗಿದ್ದೀರಾ? ಸೊ ನೋಡಿ, ಇದೇ ನಮ್ ಮನೆ ಚಿಕ್ಕದು. ಇದು ನನ್ನ ಅಜ್ಜ. ಆಗ್ಲೇ ನನ್ನ ಅಜ್ಜಿನ ತೋರಿಸ್ತಾ ಇದ್ನಲ್ಲ, ಇದು ನಮ್ಮ ಅಜ್ಜ. ನಮ್ಮ ಮಮ್ಮಿ ಪಪ್ಪ ಅವರು ಅಷ್ಟೇ. ದಿಸ್ ಇಸ್ ಮೈ ಲಿಟಲ್ ಹೌಸ್. ಅಂಡ್ ಬನ್ನಿ ಕಿಚನ್ ಎಲ್ಲಿ ತೋರಿಸ್ತೀನಿ. ಇದು ಕಾಣಿಸ್ತಿದ್ಯಾ? ಇದು ನಮ್ ದೇವ್ರು. ಇವಾಗ ನಾನು ಸ್ನಾನ ಮಾಡಿಲ್ಲ, ಹೋಗಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ. ಅಂಡ್ ಇದು ನಮ್ಮ ಕಿಚನ್. ಇದು ಕಿಚನ್ ಎಲ್ಲ ಇದೆಲ್ಲ ಅದಕ್ಕೆ. ಇನ್ನ ನಮ್ ಚಿಕ್ಕಮ್ಮನ ಮನೆ ದೊಡ್ಡದಿದೆ, ನಮ್ ಚಿಕ್ಕಮ್ಮನ ಮನೆ ಕರ್ಕೊಂಡು ಹೋಗ್ತೀನಿ ಆಯ್ತಾ. ಅದು ನಮ್ ಬಚ್ಚಲ್ ಮನೆ, ಚಿಕ್ಕದಾಗೈತೆ ಅಷ್ಟೇ. ಅದು ನಮ್ ತೋಟ, ಬಟ್ ತೋಟ ನಮ್ದಲ್ಲ. ಅದೇ ಅದು ನಮ್ ತೋಟ, ಬಟ್ ನಮ್ದಲ್ಲ. ಅಪ್ಪ ವರ್ಕ್ ಅಂದ್ರೆ ಇಲ್ಲೇ ಇದು ಮಾಡ್ತಾರಲ್ಲ, ಸೊ ಹಾಗಾಗಿ ಎಲ್ಲ ನೋಡ್ಕೋತಾರಷ್ಟೇ. ಅಂದ್ರೆ ಅದು ಅಲ್ಲಿ ಬಿಗ್ಗದು ಇದು ಕಾಣ್ತಾ ಇದೆ ಗೊತ್ತಾ, ಅವ್ರದ್ದು. ಬಟ್ ಆ ಪಪ್ಪ ನೋಡ್ಕೋತಾರೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲ ಪಜ. ನಮ್ಮ ಅಜ್ಜನ ಹತ್ರ ಹೋಗಿ ಅಲ್ಲಿ ಮಾತಾಡ್ತೀವಿ.
ಚೆನ್ನಾಗಿದ್ದೀರಾ? ನಮ್ ಚಿಕ್ಕಮ್ಮ ಇವಾಗ ಬಂದೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿ. ಇವ್ರು ನಮ್ ಚಿಕ್ಕಮ್ಮ. ಪೂಜೆ ಮಾಡ್ತಿದ್ದೀರಾ? ಎಲ್ಲಿ ಪೂಜೆ ಎಲ್ಲ? ಇವ್ರ ನಮ್ಮ ಅಜ್ಜ. ಇವಾಗಿಲ್ಲ ಪ್ರೆಸೆಂಟು, ಇದ್ರ ಮುಂಚೆ, ಇವಾಗಿಲ್ಲ. ಇಳ್ಳೊಂದ್ ತಂಗಿ. ಇಳ್ಳೊಂದ್ ತಂಗಿ ಚಿಕ್ಕವಳು. ಪೂಜೆಯಲ್ಲಿ ಇವಾಗ ಬ್ರಷ್ ಮಾಡ್ತೀರಾ ನೀವೆಲ್ಲ? ಇವಾಗ ಬಂದೆ ಜಸ್ಟ್. ಇವಳೊಂದ್ ದೊಡ್ಡ ತಂಗಿ ಪೂಜಾ, ಇಲ್ಲಿ ತಮ್ಮ. ಯಾವ ಬ್ರಷ್? ಪರವಾಗಿಲ್ಲ. ಇನ್ನು ವಿಷ್ಣು ಚಿಕ್ಕವನು. ನಾನು ಯಾರು ಮಾತಾಡ್ತಾ ಇದ್ರು ನೋಡ್ತಾ ಇದ್ದೇನೆ. ಇಲ್ಲ, ನಿಮ್ ಮಗ ತೊಳಿತಿದ್ರಾ? ಚೆನ್ನಾಗಿದ್ದೀರಾ? ಇದು ನಮ್ಮ ಅಮ್ಮನ ಫ್ಯಾಮಿಲಿಯಿಂದ ಹತ್ತತ್ರ ಮನೆ ಇದೆ. ಸ್ವಲ್ಪ ನಾನು ನಮ್ಮ ಮಾಮಿ ದೊಡ್ಡ ದೊಡ್ಡ ಮಗಳು. ಹಾ, ಮಾಮನ್ ಮಗಳು. ಮಾಮಿ ದೊಡ್ಡ ಮಗಳು, ಅವರು ಚಿಕ್ಕ ಮಗಳು. ಚೆನ್ನಾಗಿದಾರೆ ಎಲ್ಲಾರು ಬೆಳ್ಬೆಳ್ಳಿಗೆ. ಅವಾಗ ನಾವ್ ಇದ್ದಾಗ ಎಷ್ಟು ಚೆನ್ನಾಗಿದ್ರು ಗೊತ್ತಾ, ಬೆಳ್ಳಗಿದ್ರು. ಇನ್ನೊಂದ್ ಮದ್ವೆ ಮಾಡಿಸ್ಬೋದು, ನನ್ನ ಹೆಸರನ್ನೇ ಕಾಣ್ತಾರಲ್ಲ ರೆಡಿ ಬೆಳ್ಳವ್ರೆ. ನಂಗೆ ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟ ಆಗ್ತಿದ್ರು, ತುಂಬಾ ಚೆನ್ನಾಗಿದ್ರು, ಬೆಳ್ಳಗಿದ್ರು. ನಮ್ಮ ಅಮ್ಮನ ಫ್ಯಾಮಿಲಿ ಫುಲ್ ದೊಡ್ಡ ಬಿಗ್ ಫ್ಯಾಮಿಲಿ. ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಮಾವ ಮಾಮಿ ಸೊ ಎಲ್ಲ ಇದ್ದಾರೆ. ಇದು ಅಮ್ಮನ ಫ್ಯಾಮಿಲಿ. ಎಲ್ಲರನ್ನು ಮಾತಾಡ್ಸ್ಕೊ ಬರ್ಬೇಕು ನಾನು. ಒಬ್ಬರನ್ನ ಬಿಟ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಫುಲ್ ಫ್ಯಾಮಿಲಿ. ಅದೊಂದು ಮನೆ ಅಷ್ಟೇ. ನಮ್ಮ ಮಾಮಿ ಇದ್ದಾರೆ ಜಾಸ್ತಿ, ಇವ್ರೇ ನಮ್ಮ ಮನೆ ಫ್ಯಾಮಿಲಿ. ಇವಾಗ ಜಸ್ಟ್ ಒಂದೇ. ಚೆನ್ನಾಗಿದ್ದೀರಾ? ಇವ್ರು ನಮ್ಮ ಮಾಮಿ. ಮಾವ ಇಲ್ಲಿ. ಚೆನ್ನಾಗಿದ್ದೀನಿ. ಮಾವ ಇಲ್ಲಿ ಎದ್ದಿದಾರ? ಅಭಿ ಇಲ್ಲಿ? ಅಭಿ ಬಂದಿಲ್ಲ. ಯಾವಾಗ ಬರ್ತಾರೆ? ಧಾರವಾಡ. ಹೌದಾ, ಬರಲ್ವಾ? ಯಾವಾಗ ಬರ್ತಾರೆ? ಸಚಿನಣ್ಣ, ಅಕ್ಷಯ್ ಎಲ್ಲ ಮಕ್ಕೋಬಿಟ್ಟಿದಾರ? ಸೊ ಅದು ಮಾವನ್ ಮನೆ. ಚಿಕ್ಕ ಮಾವನ ದೊಡ್ಡ ಮಾವನ? ಚಿಕ್ಕ ಮಾವನ್ ಮನೆ. ಮಲ್ಕೊಳ್ಳಿ. ಹೌದಾ? ಇದು ಚಿಕ್ಕ ಮಾವನ್ ಮನೆ. ಎಲ್ಲ ಮಲ್ಕೋಬಿಟ್ಟಿದ್ದಾರೆ ಆಲ್ರೆಡಿ. ಗೊತ್ತಿಲ್ಲ, ಎಲ್ಲ ಮಲ್ಕೋಬಿಟ್ಟಿದ್ದಾರೆ. ಫುಲ್ ಕತ್ಲು ಇಲ್ಲಿ, ಫುಲ್ ಕತ್ಲು. ಇದ್ದೀರಮ್ಮ? ನಮ್ದು ದೊಡ್ಡ ಫ್ಯಾಮಿಲಿ ಆಯ್ತಾ, ಸೊ ಹಾಗಾಗಿ ಮಾತಾಡ್ಸ್ತಾ ಇದೀನಿ ಎಲ್ಲರನ್ನು ಕೂಡ. ಇಲ್ಲಿ ಹತ್ರ ಮನೆ ಪಕ್ಕದಲ್ಲೇ ಇದೆ. ಮಾತಾಡ್ಸ್ತಾ ಇದ್ದೀನಿ. ತೋರ್ಸ್ಬೇಡ ಅಂತಾರೆ. ಸೊ ಇವರು ನಮ್ ಚಿಕ್ಕಕ್ಕ. ನಾವು 5 ಮೆಂಬರ್ಸು. ನಾನ್ 4ನೇವಳು. 3ನೇವರು. ನಮ್ಮ ಅಣ್ಣ ಸೆಕೆಂಡು. ದೊಡ್ಡಕ್ಕ ಇನ್ನ ಬಂದಿಲ್ಲ, ಅವ್ರ ಮಕ್ಳು ಬಂದಿಲ್ಲ, ಇನ್ನ ಬರ್ತಾರೆ. ಸ್ವಲ್ಪ ದೂರ ಇದ್ದಾರೆ, ಅಲ್ಲಿ ಬರ್ತಾರೆ ಅಷ್ಟೇ. ಹೀಗ್ ಎಲ್ಲ ತೋರ್ಸ್ಕೊಂಡ್ ಹೋಗ್ತೀನಿ ಯಾವ ತರ ಏನು ಎತ್ತ ಅಂತ. ನಮ್ಮಮ್ಮನ್ ಗೋಲ್ಡ್ ಚೈನ್ ನೋಡಿ, ಚೆನ್ನಾಗೈತೆ. ಎಷ್ಟು ಸಣ್ಣ ಆಗ್ಬಿಟ್ಟಿದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಪಾಪ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಿಂದ ನಮ್ಗೆ ಬೆಳ್ಸಿದಾರೆ, ಆಡಿ ಎಲ್ಲಾ ಬೆಳ್ಸಿದಾರೆ. ನಮಗ್ ತುಂಬಾ ಬೈದಿದ್ದಾರೆ. ಇವಾಗ ಹೆಂಗಾಗಿದ್ದಾರೆ ಪಾಪ. ಹುಷಾರಾಗಿದ್ದೀರಾ? ಗುರ್ತ್ ಸಿಗಲ್ವಾ? ನನಗ್ ನೀವು ಗುರ್ತ್ ಸಿಗ್ತಿಲ್ಲ. ಚಾ ಆಯ್ತಾ? ಇವಾಗ ತುಂಬಾ ಆಕ್ಟಿವ್ ಆಗಿದ್ರು, ಇವಾಗ ಪಾಪ ಹಿಂಗ ಆಗ್ಬಿಟ್ಟಿದ್ದಾರೆ. ಇಲ್ಲ, ಇವಾಗ ಬಂದೆ ಜಸ್ಟ್ ಬ್ಯಾಂಗ್ಳೂರಿಂದ. ಇವಾಗ ಬಂದೆ. ಇವಾಗ ಬೆಳಿಗ್ಗೆ ಇವಾಗ ಬಂದೆ. ಪಾಪ ಎಲ್ಲರೂ ಮಾತಾಡ್ಸ್ಬೇಕಿಲ್ಲ, ಕೋಪ ಮಾಡ್ಕೊಬಿಡ್ತಾರೆ. ತುಂಬಾ ವರ್ಷ ಆದ್ಮೇಲೆ ಬಂದ್ಬಿಟ್ಟಿದೀನಿ, ಕೋಪ ಮಾಡ್ಕೊಬಿಡ್ತಾರೆ. ಚೆನ್ನಾಗಿದ್ಯಾ? ಇವಳು ನನ್ ತಂಗಿ, ಚಿಕ್ಕ ತಂಗಿ. ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ನೀನು? ಏನ ಹಿಂಗಾಗ್ಬಿಟ್ಟಿದ್ಯಾ? ಎಲ್ಲಿ ಚಿಕ್ಕಪ್ಪ? ಎಲ್ಲ ಎಲ್ಲಿ? ಎಲ್ಲ ಚಿಕ್ಕಪ್ಪನ ಮನೆ ಇದು. ಸೆಕೆಂಡ್ ಚಿಕ್ಕಪ್ಪ. ಹೌದಾ? ಇಲ್ಲಿ ಚಿಕ್ಕಮ್ಮ ಅಲ್ಲಿ ಬಂದಿಲ್ವಾ ಇನ್ನ? ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀರಾ? ಎಲ್ಲಿ ಖುಷಿಯಲ್ಲಿ? ಚೆನ್ನಾಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀರಾ? ಅಯ್ಯೋ ನಿಧಾನ. ಚೆನ್ನಾಗಿದ್ದೀರಾ?
ಎಷ್ಟು ದೊಡ್ಡಳಾಗ್ಬಿಟ್ಟಿದೆ, ರೂಪ ಗಂಡಂಗ್ ಕಾಣ್ತಿದ್ದಾಳೆ ಅಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ನೀನು? ಇವ್ನ ಎಷ್ಟು ಚಿಕ್ಕವರಿದ್ದ ಅಂದ್ರೆ ಎಷ್ಟು ದೊಡ್ಡವನಾಗ್ಬಿಟ್ಟಿದಾರೆ ನೋಡು. ಏನಾ? ನಮಸ್ತೆ. ಅವ್ರು ನಮ್ ಚಿಕ್ಕಪ್ಪ. ಹಾಯ್ ಮಾಡಿ. ನನ್ಗೆ ಯಾರನ್ನ ಮಾತಾಡ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಜನ ಇದಾರೆ, ಫುಲ್ ಫ್ಯಾಮಿಲಿ ಇದಾರೆ. ಸೊ ಯಾರನ್ನ ಮಾತಾಡ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಾತಾಡ್ಸೋಣ, ಇನ್ನ ತುಂಬಾ ಜನ ಪರಿಚಯ ಆಗ್ತಾರೆ. ಏನಂತ ಹೇಳಿ ಅಂದ್ರೆ ಇವಾಗ ಸೊ ನಾನು ಇವಾಗ ಒಬ್ಬರನ್ನ ಮಾತಾಡ್ಸಿ ಒಬ್ಬರನ್ನ ಬಿಟ್ರೆ ಬೇಜಾರ್ ಮಾಡ್ಕೊಬಿಡ್ತಾರೆ. ಸೊ ಹಾಗಾಗಿ ಫುಲ್ ಜನನ ನಾನು ಮಾತಾಡ್ತಾ ಇದ್ದೀನಿ. ಓಕೆ, ಮೊನ್ನೆ ಹಂಗೆ ನೆಕ್ಸ್ಟ್ ಪೂಜೆ ಎಲ್ಲ ಮಾಡೋಕ್ ಬರ್ತಾರಲ್ಲ, ಅವಾಗ ಹಾಯ್ ಹಲೋ ಬಾಯ್ ಬಾಯ್ ಅಂತ ಹೇಳಿ ಅಂದ್ರೆ ಮುಗ್ದಷ್ಟೇ. ಬಿಸಾಕು, ಆಲ್ರೆಡಿ ಆಗಿದೆ, ಬಿಸಾಕು. ಹೊಸದ್ ಕೊಡಿಸ್ತೀನಿ. ಮಾತಾಡು. ಹಾಯ್ ಫ್ರೆಂಡ್ಸ್, ಬೇಬಿ ಬೇಬಿ ಹೆಂಗ ನಾವು ಬೇಬಿ ಅಂತ ವನಿತಾ, ನನ್ನ ದೊಡ್ಡಕ್ಕನ ಮಗಳು. ಯಾವ ಲ್ಯಾಂಗ್ವೇಜ್ ಓದ್ತೀಯಾ? ಇಂಗ್ಲಿಷ್, ಕನ್ನಡ ಯಾವ್ದು ಓದ್ತೀಯಾ? ಇಂಗ್ಲಿಷ್, ಕನ್ನಡ, ಗಣಿತ. ಮೂರೇನಾ? ಪರಿಸರ 4. ಹೌದಾ? ಚೆನ್ನಾಗಿ ಹೇಳ್ಕೊಡ್ತಾರ ಅಲ್ಲಿ ನಿಂಗೆ? ಚೆನ್ನಾಗಿ ಹೇಳ್ಕೊಡ್ತಾರಾ? ಜೋರಾಗಿ ಮಾತಾಡು. ಚೆನ್ನಾಗಿ ಹೇಳ್ಕೊಡ್ತಾರಾ? ಯಾವಾಗ ಹೋಗ್ತೀರಾ ಮತ್ತೆ ಮಂಗ್ಳೂರ್ಗೆ? ಇವರು ಮಂಗ್ಳೂರಲ್ಲಿ ಇರೋದು, ದೊಡ್ಡಕ್ಕ ಮತ್ತೆ ಬಾವ ಮಂಗ್ಳೂರಲ್ಲಿ ಇರೋದು. ಇವಾಗ ಫಂಕ್ಷನ್ ಇದೆ ಊರಲ್ಲಿ ಅಂತ ಹೇಳಿ ಅನ್ನಕ್ ಬಂದಿದ್ದಾರೆ. ಬಾ ಹೋಗೋಣ ಒಳಗಡೆ. ನಿಜ, ಇಷ್ಟ ಜನ ಮಕ್ಳು 8 ಮಂದಿ ಒಬ್ಬರಿಗೆ 3 hours later. ಚೆನ್ನಾಗಿ. ನೀವು? ಪೂಜೆ ಮಾಡ್ಕೊ. ಚಿಕ್ಕ ವಯಸ್ಸಿಂದ ಬೆಳ್ದಿರೋದು ಅಲ್ಲಿ, ತುಂಬಾ ಸೌಂಡ್ ಇದೆ, ಹಾಗಾಗಿ ಅಲ್ಲಿ ಮಾತಾಡೋಕ್ ಆಗಿಲ್ಲ. ಚಿಕ್ಕ ವಯಸ್ಸಿಂದ ಬೆಳ್ದು ಅಂಡ್ ಇದನ್ನ ಏನನ್ನ ಅದು ಈರಣ್ಣ ಅಲ್ವಾ, ವೀರಭದ್ರೇಶ್ವರ ದೇವಸ್ಥಾನ. ಅದು ತುಂಬಾ ಪವರ್ಫುಲ್ ಟೆಂಪಲ್. ಅಂದ್ರೆ ಒಂದು 4-5 ಟೆಂಪಲ್ಸ್ ಇದೆ ಇಲ್ಲಿ. ಏನ್ ಊರಿನ ವಿಶೇಷ ಅಂತ ಏನೂ ಇಲ್ಲ, ಬಟ್ ಸ್ಪೆಷಲ್ ಎಲ್ಲರಿಗೂ ನಮ್ಮ ಊರಂದ್ರೆ ದೊಡ್ಡ ಸ್ಪೆಷಲ್. ಅಂಡ್ ಬ್ಯೂಟಿಫುಲ್ ನಮ್ಮ ಊರು ಅರಟಾಳ ನಂಗೆ ಇಷ್ಟ. ಬಟ್ ಇಲ್ಲಿಗಿಂತ ಬ್ಯಾಂಗ್ಳೂರ್ ತುಂಬಾ ಇಷ್ಟ, ಬಟ್ ಇಲ್ಲಿ ಜಾಸ್ತಿ ಬರಲ್ಲ ಅಷ್ಟೇ, ಸ್ವಲ್ಪ ಬಂದ್ ಹೋಗ್ತೀನಿ. ಅಂಡ್ 4 years ಆಯ್ತಾ ನಾನು ಬಂದಿದ್ದಿವಾಗ. ಸೊ ನಂಗೆ ಮಾತಾಡಕ್ ಆಗ್ತಿಲ್ಲ, ಇವಾಗ ಮಾತಾಡ್ತಾ ಇದ್ದೀನಿ. ಅಂಡ್ ಏನ್ ನೆನಪಾಗತ್ತೆ ಅಂದ್ರೆ ಮೋಸ್ಟ್ ನಮ್ಮ ಊರಲ್ಲಿ ಏನ್ ನೆನಪಾಗತ್ತೆ ಅಂದ್ರೆ ನಾವು ಬೆಳ್ದಿದ್ ನೆನಪಾಗತ್ತೆ. ಚಿಕ್ಕ ವಯಸ್ಸಲ್ಲಿ ನಾವು ಹೆಂಗಿದ್ವಿ ಏನು ಎತ್ತ ಅದು ನೆನಪಾಗತ್ತೆ. ಸೊ ಹಾಗಾಗಿ ಬರ್ಬೇಕಷ್ಟೇ. ಬಟ್ ನಂಗೆ ತುಂಬಾ ಇಷ್ಟ ಸ್ವಲ್ಪ. ಅಂಡ್ ಹೆವಿ ಬಿಸಿಲು ನಮ್ಮ ಊರಲ್ಲಿ. ಚೆನ್ನಾಗಿದ್ದೀರಾ? ಇದು ನಮ್ಮ ಊರ್ ಗ್ರಾಮ ದೇವತೆ. ಇಸ್ ಅ ಮೋಸ್ಟ್ ಪವರ್ಫುಲ್ ಗ್ರಾಮ ದೇವತೆ ನಮ್ಮ ಊರಲ್ಲಿರೋದು. ಅವನ್ ಮಗಳು ಜೋರ. ಇಲ್ಲ ನಾನ್ ಬರ್ಬೇಕನ್ನಿ. ಇಲ್ಲ ನೀವ್ ಬನ್ನಿ, ನೀವ್ ಬೇಕು. ಇಲ್ಲ ಬನ್ನಿ. ಚೆನ್ನಾಗಿದ್ದೀರಾ? ಏನಾಗಿಲ್ಲ. ನೀವ್ ಬಿಡಿ ಚೆನ್ನಾಗೇ ಇರ್ತೀರ. ಇರಿ ಬರ್ಲಿ. ಪಪ್ಪಿ ಮನೆಗ್ ಬಂದಿದ್ದೀರಾ? ನಮ್ ಮನೆಗ್ ಬರಲ್ವಾ? ಸಾಯಂಕಾಲ ಬರ್ತೀರಾ? ಕರಿಬೇಕಾ ನಿಮ್ಗೆಲ್ಲ? ಹಾ ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀರಾ? ನಮ್ ಫ್ರೆಂಡ್ಸ್ ಚೆನ್ನಾಗಿ. ಏನ್ ಕೆಲಸ ಮಾಡ್ತಿದ್ರ ಇವಾಗ? ನೀವೇ ಬಂದೆ ರೆಡಿ ಆಗ್ಬಿಟ್ಟು ಬೆಳಗ್ಗೆ. ಬನ್ನಿ ಆ ಕಡೆ.
ಹಾ ಕರೆಕ್ಟ್. ನಾನ್ ಏನ್ ಅನ್ಕೊಂಡ ಹೇಳಿ ನಮ್ಮ ಊರ್ ಬಗ್ಗೆ ಏನು ಎತ್ತ ಅಂತ. ನಮ್ಮೂರ್ ಬಗ್ಗೆ ಅಂದ್ರೆ ಇದು ಶಿವಲಾಲ್ ಗುಡಿ, ಆ ಸೈಡ್ ಇರೋದು ಮರಿಯಮ್ಮನ ಗುಡಿ. ನಾವು ಪ್ರತಿ ವರ್ಷ ಶಿವಲಾಲ್ ಗುಡಿಗೆ ಮಾಲೆ ಹಾಕ್ತಿವಿ. ಹೌದಾ, ಫೆಬ್ರವರಿ 15ಕ್ಕೆ ನಮ್ಮ ಶಿವಲಾಲ್ ಜಯಂತಿ ಇದೆ. ತುಂಬಾ ವಿಜೃಂಭಣೆಯಿಂದ ಮಾಡ್ತೇವೆ. ಇದು 5 ವರ್ಷಕ್ಕೊಮ್ಮೆ ಬರ್ತಿರೋದು. ಈ ಪೂಜೆ ಮಾಡ್ತಿರೋದು 5 ವರ್ಷಕ್ಕೊಮ್ಮೆ. ತುಂಬಾ ಚೆನ್ನಾಗಿ ಮಾಡ್ತೀವಿ. ಇದನ್ನು ಪೂರ್ತಿ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಅಣ್ಣರಿಗೊಬ್ರು ಪೂರ್ತಿ ರೌಂಡೇ ಹೊಡಿಸ್ಬೇಕು. ಜಸ್ಟ್ ಫಂಕ್ಷನ್ ಆಯ್ತು. ಸೊ ಇವತ್ ಫಂಕ್ಷನ್ ಆದ್ರೆ ನಾಳೆ ಇನ್ನೂ ದೊಡ್ಡ ಮತ್ತೆ ಕುರಿ ಕೊಯ್ಯೋದು ಅಂದ್ರೆ ನಮ್ದು ಮರಿಯಮ್ಮನಿಗೆ ಅದು ವಿಶೇಷ. ಹೌದಾ, ಅದನ್ನ ಮಾಡ್ತಾರೆ ನಾಳೆ. ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ, ಆಯ್ತು. ಗೊತ್ತಾಗ್ತಿಲ್ಲ. ನಾಳೆ 4 years ಆಯ್ತು, so ಹಾಗಾಗಿ. ನಾಳೆ ಇನ್ನು ಇದರಿಗಿಂತ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇನ್ನು ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಎಷ್ಟು ನಾಳೆ ವರ್ಷಕ್ಕೊಂದ್ಸಲ ಬರುತ್ತೆ ಇದು? 5 ವರ್ಷ ಅಂದ್ರೆ ಹಂಗೆ ಹೇಗಾದ್ರೂ ಮಾಡುವುದು. ನಾವು ಪುರಾತನ ಕಾಲದಿಂದ 5 ವರ್ಷಕ್ಕೊಮ್ಮೆ ಮಾಡ್ಕೊಂಡ್ ಬಂದೇವ್ ಅಂತ ಹೇಳಿದ್ರೆ 5 ವರ್ಷಕ್ಕೊಮ್ಮೆನೆ ಮಾಡ್ಕೊಂಡ್ ಬಂದಿರೋದು. ಇವತ್ತು ಇದು ಸಿಂಪಲ್ ಆಗಿದ್ರು ನಾಳೆನೂ ಇನ್ನು ಚೆನ್ನಾಗಿ ಆಗುತ್ತೆ. ನಾಳೆ ಕುರಿಗಿರಿ ಎಲ್ಲ ಕೊಯ್ದು ಎಲ್ಲ ವಿಜೃಂಭಣೆಯಿಂದ ಪೂಜೆ ಮಾಡಿ, ಅದಕ್ಕಿಂತ ನಾಡ್ದು ರವಿವಾರ ಮಾಡ್ತೇವಲ್ಲ ಅದು ತುಂಬಾ ಚೆನ್ನಾಗಿ, ಇದ್ರಗಿಂತ ಇನ್ನು ದುಪ್ಪಟ್ಟು ಸೂಪರ್ ಆಗಿರುತ್ತೆ. ಸೊ ಡಿಜೆ ಗೀಜೆ ಎಲ್ಲ ಇರುತ್ತೆ. ತೀಜ್ ನೀವು 3 ದಿನ ಇದ್ದು ಇವನ್ನ ಚೆನ್ನಾಗಿ ಎಲ್ಲ ನೋಡಿ ನಮ್ಮೂರನ್ನು ವಿಡಿಯೋ ಶೂಟ್ ಮಾಡಂತ. ಆಯ್ತು, ನೀವು ಇದೇ ಊರು ಹೌದು. ಆದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಸ್ವಲ್ಪ ಇಂಪ್ರೂವ್ ಆಗಿದ್ದೀರಲ್ಲ, ಸೊ ಅದಕ್ಕಾಗಿ ಇನ್ನೊಂದ್ ಸ್ವಲ್ಪ ನೋಡಿ. ಇನ್ನು ಇವತ್ತಿನಗಿಂತ ಇನ್ನು ರವಿವಾರ ನೋಡಿ, ತೀಜ್ ಗೀಜ್ ಎಲ್ಲ ಹೋಗುತ್ತಲ್ಲ ಅದನ್ನ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಓಕೆ. ದೇವ್ರ ಹೆಸರು ಹೇಳಿ. ಉಡ್ತಮ್ಮರಿ. ಹಾ, ಉಡ್ಚಮ್ಮ ದೇವಿ ಅಂತ. ಸೊ ಇಲ್ಲೇ ಆಡಿ ಇಲ್ಲೇ ಬೆಳ್ದಿದೀವಿ. ತುಂಬಾ ಪವರ್ಫುಲ್ ಟೆಂಪಲ್ ಅಲ್ವಾ? ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ತಾಯಿ. ಚೆನ್ನಾಗಿದ್ಯಾ? ಅಲ್ಲ ಆಗ್ಲೇ ನೋಡ್ಲಿಲ್ಲ. ಚೆನ್ನಾಗಿದ್ಯಾ? ಹೇಳನ್ ತಂಗಿ ನೇತ್ರಾವತಿ. ಚಿಕ್ಕಮ್ಮನ್ ಫೋಟೋ ಹಾಕಿಲ್ವಾ? ಪೂಜೆ ಎಲ್ಲ ನಡೀತೈತಾ? ಎಲ್ಲ ನೋಡ್ಕೋತಿದ್ದೀರಲ್ಲ, ನೋಡ್ಕೊಳ್ಳಿ. ಏನ್ ಇವ್ರು ನಮ್ಮ ಅಣ್ಣ ಅಲ್ಲ, 1 ವರ್ಷ ದೊಡ್ಡವ್ರಷ್ಟೇ, ಬಟ್ ಅಣ್ಣ ಅಂತ ಕರಿತೀವಿ. ಅವರು ಚಿಕ್ಕಮ್ಮ 1 ವರ್ಷದ ಹಿಂದೆ ಹೋದ್ರೆ, 1 ವರ್ಷ ಆಯ್ತು. ನಂಗೆ ಬರಕ್ ಆಗ್ಲಿಲ್ಲ ಆ ಟೈಮಲ್ಲಿ, ಅದಕ್ಕೆ ಇವಾಗ ಬಂದಿದ್ದೀನಿ 4 ವರ್ಷ ಆದ್ಮೇಲೆ. ಸೊ ಇವಾಗ ಎಲ್ಲ ಮುಗೀತು, ಸ್ವಲ್ಪ ಅರ್ಧ ಫಂಕ್ಷನ್ ಎಲ್ಲ ಮುಗೀತು. ಇನ್ನು ನೈಟ್ ಫುಲ್ ಫಂಕ್ಷನ್ ನೈಟ್ ಇದೆ. ಆ್ಯಂಡ್ ಶನಿವಾರ ಮತ್ತು ಭಾನುವಾರ ಕೂಡ ಫಂಕ್ಷನ್ ಇದೆ. ಇನ್ನು 2 days ಫಂಕ್ಷನ್ ಇದೆ. ಎಲ್ಲ ನಿಮಗೆ ನಾನು ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆಲ್ಲ ಆಯಿತು, ಊಟ ಎಲ್ಲ ಫಂಕ್ಷನ್ ಎಲ್ಲ ಆಗಿ. ಆ್ಯಂಡ್ ನಮ್ಮನೆ ಹೆಂಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಂಗೆ ಹೇಳಿ ಆಯಿತಾ, ಯಾವ ಥರ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಓಕೆನಾ? ಎಷ್ಟು ಹೇಳ್ಚೋ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು ಅಕ್ಷರನ. ಮಗಳ ಮೃತದೇಹದ ಫೋಟೋ ನೋಡಿ ತಾಯಿ ಆಫಾತ. ಇವಾಗ ನಮ್ಮ ಮನೇಲಿ ಇಷ್ಟೊಂದು ಸ್ನ್ಯಾಕ್ಸ್ ಟೈಮ್ ಆ್ಯಂಡ್ ಬ್ಲ್ಯಾಕ್ ಟೀ. ನಾನು ಇಷ್ಟೆಲ್ಲ ತಿಂದು ಟೀ ಕುಡಿತೀನಿ ಇವಾಗ. ಬನ್ನಿ ಕುಡಿಯೋಣ. ಸೊ ನಮ್ಮ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಗಿದ್ರೆ ಹೇಳಿ, ಪಾರ್ಸಲ್ ಮಾಡಿಸ್ಕೊಂಡು ತಂದ್ಕೊಡ್ತೀನಿ ಬ್ಯಾಂಗ್ಳೂರಿಗೆ ಬಂದಾಗ. ಏನಿದು? ಚುರ್ಮರಿ. ನಮ್ ಸೈಡ್ ನಾವು ಮಂಡಕ್ಕಿ ಅಂತೀವಿ. ಇದು ಎಷ್ಟು ದಿನ ಬರುತ್ತೆ? 1 ವಾರ ಬರುತ್ತೆ. 1 ತಿಂಗಳು ಬರುತ್ತೆ ಫುಲ್ಲು. ನಾವಿಟ್ರೆ ಬರುತ್ತೆ. ಇವಾಗ ಫಂಕ್ಷನ್ ಇದೆ, ಅದಕ್ಕೆ ಖಾಲಿ ಆಗ್ಬಿಡುತ್ತೆ. ನಾಳೆ ಫುಲ್ಲು ಸಖತ್ತಾಗೈತೆ. ಹೆಂಗಿದೆ ಬ್ರೋ? ಹಾ ಹೇಳಿ, ಏನೇನ್ ಹಾಕ್ತಾರೆ? ಎಣ್ಣೆ, ಒಣಮೆಣಸಿನ್ಕಾಯಿ, ಪುಟಾಣಿ, ಮತ್ತ ಬೆಳ್ಳುಳ್ಳಿ, ಸಾಸಿವೆ, ಎಲ್ಲ ಹಾಕ್ತಾರೆ. ಕರಿಬೇವು, ಸಾಸಿವೆ, ಸಮಥಿಂಗ್ ಪುಟಾಣಿ ಕಾಳು, ಮತ್ತೆ ಶೇಂಗಾ ಕಾಳು ಎಲ್ಲ ಹಾಕಿ ಮಾಡ್ತಾರೆ. ಅಂಡ್ ಇದು ಆಯಿಲ್ ಕೂಡ ಜಾಸ್ತಿ ಇರಲ್ಲ, ಗೊತ್ತಾ? ಎಲ್ಲ ಹಾಕ್ತಾರೆ. ಲೇ ಸಗಿ ಯಾಕೋ ನೋಡಿ ಇಷ್ಟಿದೆ, ಚೆನ್ನಾದ. ಇದು ನೋಡಿ ಉತ್ತರ ಕರ್ನಾಟಕದ್ದು. ಇದು ಎಲೆ, ಸಾರಿ ಇದು ಎಲೆ, ಇದು ಅಡಿಕೆ.
ಇಷ್ಟೆಲ್ಲ ನಾಳೆ ಒಂದಿನಕ್ಕೆಲ್ಲ ಖಾಲಿ ಮಾಡ್ಬಿಡ್ತಾರೆ. ನಮ್ಮಮ್ಮ ನೋಡಿ ಗುಂಗುರ್ ಕೂದ್ಲು ಅಡ್ಕೆ ಎಲ್ಲ ತಿಂತಾ ಇದ್ದಾರೆ. ನಮ್ಮ ಮಮ್ಮಿ ಕಳ್ ಫ್ಯಾಮಿಲಿ ಇನ್ನ ಬಂದಿಲ್ಲ, ಬರತ್ತೆ ಸ್ವಲ್ಪ ದಿನ ಆದ್ಮೇಲೆ. ಸ್ವಲ್ಪ ದಿನ ಅಲ್ಲ, ನಾಳೆ ಬರ್ತಾರೆ. ಕಳ್ ಫ್ಯಾಮಿಲಿ ಬರ್ತಾರೆ ನಾಳೆ. ಕಳ್ ಫ್ಯಾಮಿಲಿ ಅಂತ ಏನಕ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗ್ ಗೊತ್ತಾಗತ್ತೆ ಫ್ಯಾಮಿಲಿಯವ್ರು ಹೆಂಗಿರ್ತಾರೆ, ಯಾವ ತರ ಇರ್ತಾರೆ, ಯಾವ ತರ ಮಾತಾಡ್ತಾರೆ ಅಂತ ಎಲ್ಲ ನಿಮಗ್ ಗೊತ್ತಾಗತ್ತೆ. ಓಕೆನಾ? ಸೊ ನಾನ್ ಹೇಳಲ್ಲ, ನಿಮಗ್ ಗೊತ್ತಾಗತ್ತೆ. ನಾಳೆ ತೋರಿಸ್ತೀನಿ ಆಯ್ತಾ? ನೋಡಿ, ಅದು ಕೂಡ ನೋಡಿ. ಅಂಡ್ ಇವಾಗ ನೋಡಿ ಸಾಂಬಾರ್ ಮಾಡಿದ್ದಾರೆ. ಒಂದು ಬೋಗಣಿ ಸಾಂಬಾರ್. ನಾಳೆ ಇಷ್ಟು ದೊಡ್ಡ ಬೋಗಣಿ ಸಾಂಬಾರ್ ಮಾಡ್ತಾರೆ ನಮ್ಮ ಮನೇಲಿ. ಇದು ಸಾಂಬಾರ್ ಸ್ಮೆಲ್ ತುಂಬಾ ಚೆನ್ನಾಗಿದೆ. ನನ್ ತುಂಬಾ ಟೈಮ್ ಆಗಿತ್ತು, ಎಷ್ಟು ಒಂದ್ 2-3 ವರ್ಷ ಆಯ್ತು ನನ್ನಮ್ಮ ನಮ್ ಸಾಂಬಾರ್ ತಿಂದು. ಬೇಳೆ ಸಾಂಬಾರ್ ತಳ್ಳಗಿರುತ್ತೆ, ಬೇಳೆ ಸಾಂಬಾರ್ ತಿಂದು. ಸೊ ಒಂದು 3-4 ವರ್ಷ ಆಯ್ತು ತಿಂದಿಲಾಗಿತ್ತು. ಅಮ್ಮ ನಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ರಲ್ಲ ನಮ್ಮ ಮನೆಗೆ, ಅವಾಗ ಒನ್ ಟೈಮ್ ಮಾಡ್ಕೊಟ್ಟಿದ್ರು. ಇದು ರೈಸು. ಇದು ಏನಕ್ಕಂದ್ರೆ ಹೇಳಿ ಅಂದ್ರೆ, ಇವಾಗ ಜಸ್ಟ್ ಇವಾಗ ಏನಕ್ಕೆ ಈ ತರ ಇಟ್ಕೊಂಡಿದೀವಿ ಅಂದ್ರೆ, ಅಪ್ಪ ಅಮ್ಮ ಇಬ್ರೇ ಇರ್ತಾರೆ ಆಯ್ತಾ. ಸೊ ಹಾಗಾಗಿ ನಾನೇನು ಹೇಳ್ತಿದ್ದೆ, ಅಪ್ಪ ಅಮ್ಮ ಇಬ್ರೇ ಇರ್ತಾರಲ್ವಾ. ಸೊ ಹಾಗಾಗಿ ಸ್ವಲ್ಪ ಇಕ್ಕಟ್ಟಿದೆ. ನಾವು ಬೇರೆ ಮನೆ ಕಟ್ಟಿಸ್ತಾ ಇದೀವಿ, ಆ ಸೈಡು ಪಕ್ಕದಲ್ಲಿ ಕಟ್ಟಿಸ್ತಾ ಇದೀವಿ. ಅಂದ್ರೆ ಬಿಗ್ಗು ಮನೆ ಕಟ್ಟಿಸ್ತಾ ಇದೀವಿ. ಇಷ್ಟು ಏನಕ್ಕೆ ಅಂತ ಹೇಳಿ ಅಂದ್ರೆ ಸ್ವಲ್ಪ ಚಿಕ್ಕದು. ಸೊ ಎಲ್ಲ ಅಕ್ವಾಡ್ ಏನಿಲ್ಲ, ದೊಡ್ಡದೇ ಇದೆ. ನಾವು ಫುಲ್ ಇದ್ರಲ್ಲೇ ಬೆಳ್ದಿರೋದು. ಅಂಡ್ ಆ ಕಡೆ ಒಂದ್ ಮನೆ ಇತ್ತು ಚಿಕ್ಕದು ನಮ್ದು ಮುಂಚೆದು. ಅದನ್ನ ಇವಾಗ ಫುಲ್ಲು ಇದು ಮಾಡ್ಬಿಟ್ಟು ರಿಮೂವ್ ಮಾಡ್ಬಿಟ್ಟು 2 ಫ್ಲೋರ್ ಅಥವಾ 1 ಫ್ಲೋರ್ ಮನೆ ಇನ್ನ ದೊಡ್ಡದಾಗಿ ಕಟ್ಬೇಕು ಅಂತ ಒಂದು ಪ್ಲಾನಿಂಗ್ ಇದೆ. ಅದನ್ನ ಕೂಡ ಇವಾಗ ಮಾಡ್ತಾ ಇದೀವಿ. ಸದ್ಯಕ್ಕೆ ಅಪ್ಪ ಅಮ್ಮ ಇಬ್ರೇ ಇರ್ತಾರಲ್ವಾ, ಹಾಗಾಗಿ ಅಷ್ಟೇ. ಇಷ್ಟ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಇದೆ. ಮಾತಾಡಿ ಏನಾದ್ರೂ ಮಾತಾಡಿ, ಸಮಥಿಂಗ್ ನಿಮ್ ಇಷ್ಟ, ಏನಾದ್ರೂ ಮಾತಾಡಿ. ಇವಾಗ ಊರಲ್ಲಿ ಬಿಗ್ ಫಂಕ್ಷನ್ ನಡೀತಿದೆ ಅಲ್ವಾ, ಅದ್ರ ಬಗ್ಗೆ ಏನಾದ್ರೂ ಮಾತಾಡಿ. ನಂತರ ಇದಾರಲ್ಲ ನಮ್ಮಣ್ಣ, ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಗೋವಾದಲ್ಲಿ ಇರ್ತಾರೆ. ಸೊ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇರ್ತಾರೆ, ಇಬ್ಬರೇ ಇರ್ತಾರೆ. ನಾವೆಲ್ಲ ಔಟ್ಡೋರ್, ನಾನ್ ಬ್ಯಾಂಗ್ಳೂರ್, ಇವ್ರು ಗೋವಾ, ಅಕ್ಕನ ಮಂಗ್ಳೂರ್. ಸೊ ಆ ತರ ಡಿವೈಡ್ ಇದೀವಿ. ಯಾವಾಗೋ ಒಂದ್ಸಲ ಹಬ್ಬಕ್ಕೆ ಮೀಟ್ ಆಗ್ತೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ನಮ್ಮ ಮನೆ ಲಿಟಲ್ ಆಗಿರ್ಬೋದು, ಬಟ್ ನಮ್ಮ ಮನಸ್ಸು ದೊಡ್ಡದು. ಇಷ್ಟೊಂದು ದೊಡ್ಡ ಇರ್ಬೇಕು ಮನಸ್ಸು. ಮಾತಾಡುವ ಏನಾದ್ರು ಜಾಸ್ತಿ ಮಾತಾಡಲ್ಲ ನಮ್ ಫ್ಯಾಮಿಲಿ ಅಷ್ಟೇ. ಸೊ ನಾನೇ ಮಾತಾಡ್ಬೇಕು, ಇದು ಮಾಡಕ್ಕಾಗಲ್ಲ. ಮಕ್ಳು ತುಂಬಾ ಕಿರ್ಚಾಡ್ತಿದಾರೆ. ನನ್ಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತಾ ಇದೆ. ಬಟ್ ನನ್ ಮಕ್ಕಳಲ್ವಾ ಅಂತ ನಾನು ಸಹಿಸ್ಕೊತಾ ಇದೀನಿ. ಅಂದ್ರೆ ನನ್ ಮಕ್ಳಲ್ಲ, ನಮ್ಮ ಅಕ್ಕನ ಮಗಳು. ಬಟ್ ಸಹಿಸ್ಕೊತಾ ಇದೀನಿ, ಏನು ಮಾಡಕ್ಕಾಗಲ್ಲ. ಕಿರ್ಚಾಡ್ತಾರೆ, ನಂಗೆ ತುಂಬಾ ಕಷ್ಟ ಆಗತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ಸೊ ನಾಳೆ ತೋರಿಸ್ತೀನಿ. ನಮ್ ಫ್ಯಾಮಿಲಿ ಬರ್ತಾರೆ, ಇನ್ನ ಬಂದಿಲ್ಲ ಯಾರು ಕೂಡ. ಕಳ್ಳನ್ ಮಗಳು ಇನ್ನ ಬಂದಿಲ್ಲ, ಬರ್ತಾರೆ, ತೋರಿಸ್ತೀನಿ. ನೋಡಿ, ನಮ್ ಫ್ಯಾಮಿಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ. ನಮ್ ಫ್ಯಾಮಿಲಿಲಿ ತುಂಬಾ ಒಳ್ಳೆಯವರು ಕೂಡ, ತುಂಬಾ ದೊಡ್ಡವರು ಕೂಡ. ನಾಳೆ ಬರ್ತಾರೆ, ತೋರಿಸ್ತೀನಿ ಎಲ್ಲ ಗೊತ್ತಿಲ್ಲ, ಬಟ್ ಅರ್ಧಕ್ಕರ್ಧ ನಾನು ತೋರಿಸ್ತೀನಿ ಅವ್ರನ್ನ. ಸೊ ನೋಡಿ, ನಿಮ್ಗೂ ಫ್ಯಾಮಿಲಿ ಸಮಥಿಂಗ್ ಈಗೋಸ್ ಎಲ್ಲ ಇರತ್ತಲ್ವಾ, ಅದನ್ನ ಇಟ್ಕೊಳ್ಳಿ ಅಂತ ನಾನು ಹೇಳಲ್ಲ. ಇಟ್ಕೋಬೇಡಿ ಅಂತ ಹೇಳಲ್ಲ, ಇಟ್ಕೊಳ್ಳಿ. ಅದನ್ನ ಇಟ್ಕೊಳ್ಳೇಬೇಕು. ಅವಾಗ್ಲೇ ನಾವು ಮುಂದುವರೆಯಕ್ ಸಾಧ್ಯ. ಒಂದು ಫ್ಯಾಮಿಲಿನ ಹಿಂದೆ ಇಟ್ಕೊಂಡು ನಾವು ಮುಂದೆ ಬೆಳೆಯೋದಿದೆ ಅಲ್ಲ, ಅದಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ನಮಗಂತೂ. ಯಾರಿಗ್ಯಾರಿಗೆ ಫ್ಯಾಮಿಲಿ ಅಂದ್ರೆ ಆಗಲ್ಲ, ಸ್ವಲ್ಪ ಕಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ ನಾನು ತೋರಿಸ್ತೀನಿ ಯಾವ ತರ ಏನು ಎತ್ತ ಅಂತ ಹೇಳ್ಬಿಟ್ಟು. ಅಂಡ್ ಇವಾಗ ಆಲ್ಮೋಸ್ಟ್ ಎಲ್ಲ ಟೈಮ್ ಆಗಿದೆ. ಸೊ ಟೈಮ್ ಎಷ್ಟಾಯ್ತೋ ಗೊತ್ತಿಲ್ಲ, ನಾನೇ ನೋಡಿಲ್ಲ. 9 ಆಗಿದೆ. ಇವಾಗ ಊಟ ಮಾಡ್ಕೊಂಡು ಇವತ್ತು ಸ್ಲೀಪ್ ಮಾಡಿ ನಾಳೆ ಬೆಳಿಗ್ಗೆ ಫುಲ್ಲು ರೆಡಿ ಆಗ್ಬಿಟ್ಟು ಅಲ್ಲೆಲ್ಲ ಏನೇನೋ ಮಾಡ್ತಾರೆ. ಸಮಥಿಂಗ್ ಟಾಟಾ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಅದನ್ನ ತೋರ್ಸಕ್ಕಾಗಲ್ಲ. ಸೊ ಎಲ್ಲ ಮಾಡ್ಬಿಟ್ಟು ಎಲ್ಲ ತಿಂತಾರೆ. ನಾವಂತೂ ತಿನ್ನಕ್ಕಾಗಲ್ಲ, ನಾವು ತಿನ್ನಲ್ಲ. ಅಂಡ್ ಫುಲ್ ಫ್ಯಾಮಿಲಿನ ನಾನು ನಾಳೆ ತೋರಿಸ್ತೀನಿ, ಓಕೆನಾ? ಅಲ್ಲಿವರೆಗೂ ವೇಟ್ ಮಾಡಿ ನನ್ನ ಫ್ಯಾಮಿಲಿನ ನೋಡೋಕೆ, ಓಕೆ?